ಸಸ್ಯಾಹಾರದಲ್ಲಿ ಈ ರೀತಿ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ನೇಚರ್ ಅದನ್ನ ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನಾವು ಯಾವುದೇ ರೀತಿ ಪ್ರಯೋಗ ಮಾಡೋದಕ್ಕೆ ಹೋದ್ರು ಒಂದಲ್ಲ ಒಂದು ರೀತಿಯಲ್ಲಿ ನೇಚರ್ ಆ ಸಸ್ಯನ ಯಾವ ರೀತಿ ಬೇಕೋ ಒಳ್ಳೆ ರೀತಿ ಕನ್ವರ್ಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾನೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಸಸ್ಯಾಹಾರ ವೆಜಿಟೇರಿಯನ್ ಸಾತ್ವಿಕ ಆಹಾರದ ಪದ್ಧತಿನ ಹೌದು ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಸಸ್ಯಾಹಾರ ನಾವು ಬೆಳೆಯುವಂಥ ಸಸ್ಯಗಳಲ್ಲಿ ಇರೋ ಶಕ್ತಿ ನಾವು ತಿನ್ನೋವಂಥ ಮಾಂಸದಲ್ಲಿ ಇರೋದಿಲ್ಲ. ಈಗ ನಾವು ನೋಡಿರ್ಬೋದು, ಎಷ್ಟೋ ಜನ ಫಾಸ್ಟ್ ಫುಡ್ಗಳಲ್ಲಿ ಕೆಲವಷ್ಟು ಮಾಂಸದ ಫುಡ್ಗಳನ್ನ ಇಷ್ಟಪಡ್ತಾರೆ. ಅದರಿಂದ ಬಾಡಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ಸೈಂಟಿಸ್ಟ್ಗಳು ಹೇಳ್ತಾರೆ. ಈಗ ವೆಜ್ ತಿನ್ನೋರ ಮನಸ್ಥಿತಿ ಯಾವ ಥರ ಇರುತ್ತೆ, ನಾನ್ ವೆಜ್ ತಿನ್ನೋರ ಮನಸ್ಥಿತಿ ಯಾವ ಥರ ಇರುತ್ತೆ. ವೆಜ್ಜಲ್ಲಿ ಕೆಲವೊಂದು ಮಾತ್ರ ಮಾನಸಿಕವಾಗಿ ಉದ್ವೇಗ ಅನ್ನೋದನ್ನು ಉಂಟು ಮಾಡುತ್ತೆ. ಇನ್ನು ಎಷ್ಟೋ ವೆಜಿಟೇರಿಯನ್ ತರಕಾರಿಗಳಾಗ್ಬೋದು, ಸೊಪ್ಪುಗಳಾಗ್ಬೋದು, ಮಾನಸಿಕವಾಗಿ ಶಾಂತಿಯನ್ನ ಮನಸ್ಸಿಗೆ ಕೊಡುತ್ತೆ. ದೇಹನೂ ಅದೇ ರೀತಿ ಮೇಂಟೈನ್ ಮಾಡುತ್ತೆ. ಕೆಲವೊಂದನ್ನ ಬಿಟ್ಟು ಇನ್ನ ನಾನ್ ವೆಜ್ ಯಾವುದೇ ತಿನ್ನಿ ನೀವು, ಅದರಿಂದ ಮಾನಸಿಕ ಉದ್ವೇಗ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅನ್ನೋದು ಜಾಸ್ತಿ ಸಿಗುತ್ತೆ. ಈ ಪ್ರೋಟೀನ್ ಇಂದ ದೇಹ ಕೂಡ ಬೇಗ ದಪ್ಪ ಆಗ್ತಾ ಹೋಗುತ್ತೆ. ಫ್ಯಾಟ್ ಅನ್ನೋದು ಈಸಿಯಾಗಿ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಸಸ್ಯಗಳಲ್ಲಿ ನಾರಿನಂಶ ಇರೋದ್ರಿಂದ ಅದು ದೇಹಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಮಸಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಇದರಿಂದ ದೇಹ ಉಲ್ಲಾಸದಿಂದ ಕೂಡಿರುತ್ತೆ ಅಂತ ಆವಾಗಿನ ಕಾಲದಿಂದನೂ ಎಲ್ಲ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ರು. ವೆಜಿಟೇರಿಯನ್ ಜಾಸ್ತಿ ಬಳಸ್ತಾ ಇದ್ರು. ಹೋಗ್ತಾ ಹೋಗ್ತಾ ಕಾಲ ಬದಲಾದ ಹಾಗೆ ಜನ ಏನಾದ್ರು ಫಾಸ್ಟ್ ಫುಡ್ಗೆ ಅಡ್ಜಸ್ಟ್ ಆದ್ರು. ಜೊತೆಗೆ ಈಸಿಯಾಗಿ ಮಾಡಬಹುದಾದಂತ, ಈಸಿಯಾಗಿ ಬೆಳೆಸಬಹುದಾದಂತ, ನಾಲಿಗೆ ರುಚಿ ಕೊಡುವಂತ ಅಡಿಗೆಗಳನ್ನ ಕಂಡುಹಿಡ್ಕೊಳ್ತಾ ಹೋದ್ರು. ಅಂಥದ್ರಲ್ಲಿ ನಾನ್ ವೆಜ್ ಕೂಡ ಒಂದು. ನಾನ್ ವೆಜ್ ನಾಲಿಗೆಗೆ ರುಚಿ ಕೊಡುತ್ತೆ, ತಿನ್ನೋದಕ್ಕೆ ಮಜಾ ಕೊಡುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ. ಈ ಜಿಮ್ಗೆ ಹೋಗೋರೆಲ್ಲ ಈಗ ನಾರ್ಮಲ್ ಆಗಿ ಫಸ್ಟ್ ಏನ್ ಮಾಡ್ತಾ ಇದ್ರು ಇಲ್ವೋ, ಈಗಂತೂ ನಾನ್ ವೆಜ್ ಪಕ್ಕಾ ತಿಂತಾರೆ. ಜಿಮ್ಗೆ ಹೋಗೋರು ಒಂದು 90% ಆದ್ರೂ ಜಿಮ್ಗೆ ಹೋಗೋರು ನಾನ್ ವೆಜ್ ತಿಂತಾರೆ, ದೇಹ ಮೇಂಟೈನ್ ಮಾಡಬೇಕು ಅಂತ. ಅದು ಇವಾಗ ಮೇಂಟೈನ್ ಮಾಡ್ಬೋದು, ಬಟ್ ಹೋಗ್ತಾ ಹೋಗ್ತಾ ಇಂಪ್ಯಾಕ್ಟ್ಸ್ ಯಾವ ತರ ಇರುತ್ತೆ ಯೋಚನೆ ಮಾಡಿ ಅಂತ ಡಾಕ್ಟರ್ಗಳು ಹೇಳಿರ್ತಾರೆ. ನಾನ್ ವೆಜ್ ಆದಷ್ಟು ಕಡಿಮೆ ಮಾಡಿ ಅಂತ. ಅದರಲ್ಲೂ ಈಗ ನಾವು ತಿಂತಾ ಇರುವಂತ ನಾನ್ ವೆಜ್ ಯಾವ ತರ ಇದೆ ಅಂದ್ರೆ, ನಮಗ್ ಗೊತ್ತಿರ್ಬೋದು, ಕೋಳಿ ನಾರ್ಮಲ್ ಆಗಿ ಒಂದು 3 ತಿಂಗಳು 4 ತಿಂಗಳು ಬೆಳಿಬೇಕಾದಂತ ಕೋಳಿನ 28 ದಿನಕ್ಕೇನೆ ಬೆಳೆಸ್ತಾ ಇದ್ದಾರೆ. ಅಷ್ಟೊಂದು ಅದಕ್ಕೆ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ತಿಂದ್ರೆ ನಮ್ಮ ಬಾಡಿ ಯಾವ ತರ ಇರುತ್ತೆ. ಇನ್ನ ಮಟನ್ ಬಗ್ಗೆ ಮಾತಾಡೋಗೆಲ್ಲ ಅದಕ್ಕೆ ಯಾವ್ದಾವ್ದೋ ರೀತಿ ಕ್ರಾಸ್ ಬ್ರೀಡಿಂಗ್ ಎಲ್ಲ ಮಾಡಿ ಯಾವ್ದಾವ್ದೋ ರೀತಿ ಒಟ್ಟಿನಲ್ಲಿ ದಪ್ಪ ಆಗ್ಬಿಡ್ಬೇಕು, ತೂಕ ಬಂದ್ಬಿಡ್ಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ತಿಂದ್ರೆ ಮನುಷ್ಯರಿಗೆ ಕಾಯಿಲೆಗಳು ಬರ್ತಾ ಇದೆ. ಆದ್ರೆ ಸಸ್ಯಾಹಾರದಲ್ಲಿ ಈ ರೀತಿ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ನೇಚರ್ ಅದನ್ನ ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನಾವು ಯಾವುದೇ ರೀತಿ ಪ್ರಯೋಗ ಮಾಡೋದಕ್ಕೆ ಹೋದ್ರು ಒಂದಲ್ಲ ಒಂದು ರೀತಿಯಲ್ಲಿ ನೇಚರ್ ಆ ಸಸ್ಯನ ಯಾವ ರೀತಿ ಬೇಕೋ ಒಳ್ಳೆ ರೀತಿ ಕನ್ವರ್ಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾನೆ ಇರುತ್ತೆ. ಕ್ರಾಸ್ ಬ್ರೀಡಿಂಗ್ ಈಗ ಸಸ್ಯಾಹಾರದಲ್ಲೂ ಮಾಡಿದ್ರೂ ಕೂಡ ನೇಚರ್ ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ಮಾಂಸಾಹಾರದಲ್ಲಿ ಅದು ಆಗೋದಿಲ್ಲ. ಸಸ್ಯಾಹಾರಿಗಳಿಗಿಂತ ಮಾಂಸಾಹಾರಿಗಳಲ್ಲಿ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದು ಸೈಂಟಿಸ್ಟ್ಗಳ ವಾದ. ಹೌದು, ಅದನ್ನ ಚೆಕ್ ಮಾಡಿ ನೋಡಿದ್ರೆ ಕ್ಯಾನ್ಸರ್ ಅನ್ನೋದು ಮಾಂಸ ತಿನ್ನೋರಿಗೆ ಜಾಸ್ತಿ ಬರುತ್ತೆ. ನಾನ್ ವೆಜ್ ತಿನ್ನೋದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ, ಆದ್ರೆ ಮಿತವಾಗಿ ತಿನ್ನಿ, ಅದರಲ್ಲೂ ಶುದ್ಧವಾದದನ್ನು ತಿನ್ನಿ. ನಾವು ಯಾವ ನಾನ್ ವೆಜ್ ತಿಂತಾ ಇದೀವಿ ಯೋಚನೆ ಮಾಡಿ ತಿನ್ನಿ. ಆದಷ್ಟು ಸಾತ್ವಿಕ ಆಹಾರ ಅಂತ ಅದಕ್ಕೆ ಸಸ್ಯಾಹಾರನ ಕರೆದಿದ್ದಾರೆ. ಈ ನಾನ್ ವೆಜ್ ಅನ್ನೋದನ್ನ ಬಿಟ್ಟರು ತುಂಬಾ ಒಳ್ಳೇದೆ. ಬಿಡೋದಕ್ಕಾಗಲ್ಲ ಅಂದವರು ತಿನ್ಬೇಕು ಅಂದವರು ಯಾವ ರೀತಿ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ತಿಳ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಹಿಂದಿನ ಕಾಲದಲ್ಲೂ ಕೂಡ ಕೆಲವಷ್ಟು ಆಪ್ಷನ್ ಇದೆ, ನಾನ್ ವೆಜ್ಗಳನ್ನ ಬಳಸ್ತಾ ಇದ್ರು. ಆದ್ರೂ ಕೂಡ ಅದರಿಂದ ದೇಹಕ್ಕೆ ಇಂಪ್ಯಾಕ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ರು. ಈಗ ನಾವು ತಿಂತಾ ಇರೋ ನಾನ್ ವೆಜ್ ಇಂದ ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಂತ ವಿಷಯಗಳನ್ನ ತಿಳ್ಕೊಂಡು ಬಳಸಿ ಅಂತಾನೆ ಎಲ್ಲರೂ ಹೇಳೋದು, ಇವರು ಕೂಡ ತಿಳಿಸಿರೋದು. ನಮಗೆ ನಾನ್ ವೆಜ್ ಅಲ್ಲಿ ಏನ್ ಪ್ರೋಟೀನ್ ಸಿಗುತ್ತೋ ಅದು ಕೂಡ ವೆಜಿಟೇರಿಯನ್ ಅಲ್ಲೇ ಸಿಗುತ್ತೆ. ಅದರಲ್ಲೂ ಸೊಪ್ಪು, ತರಕಾರಿ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಂಥದ್ರಲ್ಲೆಲ್ಲ ಹೈಯೆಸ್ಟ್ ಪ್ರೋಟೀನ್ ಇದೆ. ಅದನ್ನ ಕೂಡ ನಾವು ಬಳಸ್ಬೋದು. ಈಗ ಎಲ್ಲಾ ಫುಡ್ ಅಲ್ಲೂ ನಾನ್ ವೆಜ್ ಬಳಸ್ತಾ ಇರೋದ್ರಿಂದ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಕಾಯಿಲೆಗಳನ್ನ ತಂದ್ಕೊಡ್ತಾ ಇದ್ದಾರೆ. ಇದು ಸಾತ್ವಿಕ ಆಹಾರ ಅಲ್ಲ. ಸಾತ್ವಿಕ ಆಹಾರ ತಗೊಂಡ್ರೆ ದೇಹ ಆರೋಗ್ಯವಾಗಿರುತ್ತೆ, ಜಾಸ್ತಿ ದಿನ ಬದುಕ್ತಾರೆ. ಕೆಲವೊಬ್ರಿಗೆ ಅನ್ಸಿರುತ್ತೆ ಜಾಸ್ತಿ ದಿನ ಬದುಕಿ ಏನ್ ಮಾಡ್ಬೇಕು ಬಿಡಪ್ಪ, ಇರೋ ಅಷ್ಟು ದಿನ ತಿನ್ಬಿಟ್ಟು ಹೊರಟೋಗೋಣ ಅಂತ. ಅದನ್ನ ಮಾಡೋರು ಅವ್ರ ಮನಸ್ಸಿಗೆ ಬಿಟ್ಟಿದ್ದು. ಬಟ್ ಆದ್ರೆ ನಾನ್ ವೆಜ್ ಅಡಿಕ್ಟ್ ಆಗಿರೋರ್ನ ಅಷ್ಟು ಈಸಿಯಾಗಿ ಬಿಡಿಸೋದಕ್ಕಾಗೋದಿಲ್ಲ. ಲೈಟ್ ಆಗಿ ಒಂದೊಂದೇ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಬರ್ಬೋದು.
ಅದರಿಂದ ದೇಹಕ್ಕೂ ಒಳ್ಳೇದು. ಅಂಥದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದರಲ್ಲೂ ಮಕ್ಕಳಿಗೆ ನಾನ್ ವೆಜ್ ತಿನ್ನಿಸೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನಾನ್ ವೆಜ್ ಮಕ್ಕಳಿಗೆ ಜಾಸ್ತಿ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಅನ್ನೋದು ವೀಕ್ ಆಗ್ತಾ ಹೋಗುತ್ತೆ. ಅದರಾದ್ಮೇಲೆ ಇನ್ನೊಂದು, ಈಗ ಕೋಳಿಗಳಲ್ಲಿ ಕೆಲವೊಂದು ಸ್ಟೆರಾಯ್ಡ್ಗಳನ್ನ ಬಳಸ್ತಾ ಇದ್ದಾರೆ ಬೇಗ ದಪ್ಪ ಆಗಲಿ ಅಂತ. ಆ ಕೋಳಿಗಳನ್ನ ತಿನ್ನೋದ್ರಿಂದ ಮೆಚುರಿಟಿ ಪ್ರಾಬ್ಲಮ್ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಪೇರೆಂಟ್ಸು. ಯಾವ ರೀತಿ ಫುಡ್ ನಾವು ಮಕ್ಕಳು ಕೊಡೋದ್ರಿಂದ ಒಳ್ಳೇದು ಅಂತ ಅದನ್ನ ಡಿಸೈಡ್ ಮಾಡಿ ಕೊಡಿ. ಆದಷ್ಟು ಸಾತ್ವಿಕ ಆಹಾರ ಕೊಡಿ ಅಂತ ಹೇಳೋದಕ್ಕಷ್ಟೇ ಇಷ್ಟಪಡ್ತೀವಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನು ಈ ಥರ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.